ನೀವು ಅಲ್ಲಿ ಒಬ್ರು ACF ನ ತಂದಿದ್ದಾರೆ ಎಡಿಯಾಲ ಸಬ್ ಡಿವಿಷನ್ಗೆ, ಅಲ್ಲೇ ಜಾಸ್ತಿ ಹುಲಿ ಗಲಾಟೆ ಇರೋದು ಈಗ. ಅವ್ರು ಇದ್ದಿದ್ದು ಸೋಷಿಯಲ್ ಫಾರೆಸ್ಟ್ಗಳಿಗೆ ವನ್ಯಜೀವಿ ಮಾಡೇ ಇಲ್ಲ ಅವ್ರಿಗೆ ಏನು ಗೊತ್ತೇ ಇಲ್ಲ. ಅವ್ರನ್ನ ಕರ್ಕೊಂಬಂದ್ ಮಾಡಿ ಅಂದ್ರೆ ಹುಲಿ ಹಿಡಿಯಕ್ಕಾಗತ್ತಾ? ಸೊ ಈ ತರ ಎಲ್ಲ ಇದೆ ಸಿಚುವೇಶನ್ಸ್. ನಾವ್ ಹೇಳೋದು ಈಗ ಗವರ್ಮೆಂಟ್ ಅಪಾಯಿಂಟ್ ಮಾಡಿದಾಗ ಒಳ್ಳೆ ಜನ ಮಾಡ್ಬೇಕಂದ್ರೆ ರೆಕಮೆಂಡೇಶನ್ ಯಾರು ಕೊಡ್ಬೇಕಾಗಿರೋದು? ಡಿಪಾರ್ಟ್ಮೆಂಟ್ ಅವ್ರು ಕೊಡ್ಬೇಕು. ಸರಿ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ? ಈಗ ಇದು ಮರಿ ಕಾಡಾನೆ, ಇದು ಪ್ರಜ್ಞೆ ಬರಕ್ ಇನ್ನೂ ಬಹಳ ಹೊತ್ತು ತಗೋಬಹುದು. ಯಾಕಂದ್ರೆ ಎರಡೆರಡು ಸರಿ ಅರವಳಿಕೆ ಮದ್ದನ್ನ ನೀಡಿದ್ದಾರೆ. ಇದನ್ನ ಪ್ರಜ್ಞೆ ಬಂದ್ಮೇಲೆ ಕಾಡಿಗೆ ಬಿಟ್ಟು ಬಂದ್ಬಿಡ್ತಾರೋ ಅಥವಾ ಏನ್ ಕತೆ ಅಂತ? ಅಲ್ಲ, ಇವ್ರು ಕಾಡು ಬಿಟ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಇದು ಕ್ಯಾಂಪಿಗೆ ತಂದ್ರು, ಕ್ಯಾಪ್ಟಿವ್ ಆಗಿ ಹಿಡಿದ್ರು ಅಲ್ಲಿ ಬದುಕೊಳ್ಳುತ್ತೋ ಇಲ್ವೋ? ಯಾಕಂದ್ರೆ ಅಲ್ಲಿ ಏನೂ ಇಲ್ಲ, ಅವ್ರಿಗೆ ಫೆಸಿಲಿಟೀಸ್ ಇಲ್ಲ. ಅದಕ್ಕೇನ ಗಾಯ ಆಗಿದ್ರೆ, ಕಾಲ್ಗಿಲ್ ಮುರಿದೋಗಿದ್ರೆ ಏನಾಗಿದ್ರೆ ಅದಕ್ಕೆ ರಿಪೇರಿ ಮಾಡಕ್ಕೆ, ರಿಪೇರಿ ಅಂತೇನೆ ಇದು ಇರಲ್ಲ ಅವ್ರಿಗೆ, ಫೆಸಿಲಿಟಿನೇ ಇಲ್ಲ. ಎಕ್ಸ್ರೇ ಮಿಷಿನ್ಗಳಿಲ್ಲ, MRI ಎಕ್ಸ್ರೇನೇ ಇಲ್ಲ ಅಂದ್ರೆ MRI ಆಗ್ಲಿಕ್ಬೇಕು ಹೇಳಿ. ಅಲ್ಲ, ಇದು ಮರಿ ಆಗಿರೋದ್ರಿಂದ ಆರೈಕೆ ಅಗತ್ಯ ಇರುತ್ತಾ ಅಂತ ಹೇಳಿ? ಅಲ್ಲ, ಇದು ನನಗ್ ಬಂದಿರೋ ಮಾಹಿತಿ ಇದು 10 ರಿಂದ 12 ವಯಸ್ಸು ಮರಿ ಗಂಡಾನೇನ್ ಬಂದಿದೆ, ಬಲ ಇರುತ್ತೆ. ಬಟ್ ಏನಂದ್ರೆ ಈಗ ಅರವಳಿಕೆ ಕೊಟ್ಟಿರೋದ್ರಿಂದ ಅದು ರಿಕವರಿಗೆ ಒಂದು ಕೊಡ್ಬೇಕು ಆಂಟಿಡೋಟು. ಅದಕ್ಕೆ ವೇನಿಗೆ ಡೈರೆಕ್ಟ್ ಗೆ ಆಂಟಿಡೋಟ್ ಕೊಡ್ತಾರೆ. ಅದು ಮಾಡಕ್ ಮುಂಚೆ ಫಸ್ಟ್ ಇದು ಸೇಫ್ ಏರಿಯಾ ಕರ್ಕೊಂಡ್ಬರ್ಬೇಕು. ಆನೆನ ಗಾಡಿಗಳನ್ನ ಕರ್ಕೊಂಡ್ಬಂದು ಸೇಫ್ ಏರಿಯಾಗ ನಿಲ್ಲಿಸಿ ಅದ್ರ ಮೆಡಿಕಲ್ ಅಸೆಸ್ಮೆಂಟ್ ಮಾಡ್ಬೇಕು ಡಾಕ್ಟ್ರು, ಕಂಡೀಷನ್ ಹೇಗಿದೆ. ಯಾಕಂದ್ರೆ ಸ್ಟ್ರೆಸ್ ಒಳಗಿದೆ ಆನೆ. ಕರೆಕ್ಟ್. ಸೊ ಅದೆಲ್ಲ ನೋಡ್ಕೊಂಡು ಆಮೇಲೆ ಅವರು ಆಕ್ಷನ್ ತಗೋಬೇಕು, ಏನ್ ಬಿಡೋದು, ಎಲ್ಲಿ ಬಿಡ್ಬೇಕು ಅನ್ಬಿಟ್ಟು. ದಯವಿಟ್ಟು ಆನೆನ ಹಿಡ್ಕೊಂಡ್ಬಂದು ಕ್ಯಾಪ್ಟಿವ್ ಆಗಿ ಇಡಬೇಡಿ. ಯಾಕಂದ್ರೆ ಇರೋ ಆನೆಗಳನ್ನೇ ನಾವು ಬದುಕೊಳ್ಬೇಕು ಆಗ್ತಿಲ್ಲ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಏನಾಗಿದೆ ನಮ್ಮ ಸಕ್ಕರೆ ಬೆಲೆ ಒಳಗೆ. ಆನೆಗೆ ಕಾಲ್ ನೋವು ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿದ್ಗೆ ಕಿವಿ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಆಗಿ ಕಿವಿನ ಸರ್ಜಿಕಲ್ ಆಗಿ ಎತ್ತಿದ್ದಾಯ್ತು, ಬಾಲನ್ನ ಎಲಿಫೆಂಟ್ ಸಕ್ಕರೆ ಬೆಳೆದು. ಸೊ ಆತರ ಇರ್ಬೇಕಾದ್ರೆ ನಮ್ಗೆ ದಯವಿಟ್ಟು ನೀವು ಯಾವ ಕ್ಯಾಂಪಿಗೂ ತಗೊಂಡೋಗ್ಬೇಡಿ, ದಯವಿಟ್ಟು ಕಾಡೋಗಿ ಬಿಟ್ಬಿಡಿ. ಅದು ದೇವರು ಅದನ್ನ ಬದುಕಿಸ್ತಾರೆ ಅಂದ್ಬಿಟ್ಟು ನಮಗೆ ನಂಬಿಕೆ ಇದೆ ಅಂತ ಹೇಳಿ. ಯೂಶಲಿ ಈ ರೀತಿ ಪರಿಸ್ಥಿತಿಯಲ್ಲಿ ಏನ್ ನಿರ್ಧಾರ ತಗೋತಾರೆ? ಈಗ ಇದನ್ನ ಆರೈಕೆ ಮಾಡಬೇಕು ಅಂತಂದ್ರೆ ಶಿಬಿರಕ್ಕೆ ತಗೊಂಡು ಹೋಗ್ಬೇಕು, ಪಳಗಿಸ್ಬೇಕು, ಅದು ಮತ್ತೆ ದೊಡ್ಡ ಟಾಸ್ಕ್ ಆಗುತ್ತೆ. ವಾಪಸ್ ಕಾಡಿಗೆ ಬಿಟ್ಟು ಬಿಡ್ತಾರ ಹೆಂಗೆ ಅಂತ ಹೇಳಿ? ಅಲ್ಲ, ಯೂಶಲ್ ಆಗಿ ಏನಾಗುತ್ತೆ, ಅಕಸ್ಮಾತ್ ಇಂಜುರಿ ಇದ್ರೆ ಅದಕ್ಕೆ ಏನೋ ದೊಡ್ಡ ಗಾಯ ಆಗಿದ್ರೆ ಅದಾಗ ಕ್ಯಾಂಪಿಗೆ ತಗೊಂಡು ಹೋಗ್ಲೇಬೇಕು. ಯಾಕಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ. ಹೌದು. ಇದು ಈಗ ಆಗಿರೋದು ನೋಡಿದ್ರೆ ಏನು ಅಂತ ಗಾಯಗಳಿಲ್ಲ ಅಂತ ಅನ್ಸ್ಕೊತೀನಿ. ಇಲ್ಲ, ಬೆಂಗಳೂರು ಕೂತ್ಕೊಂಡು ಮಾತಾಡ್ತಿದೀವಿ. ಸೊ ನಮ್ಗೆ ಅನ್ಸೋದಂದ್ರೆ ಅಕಸ್ಮಾತ್ ಏನೋ ಗಾಯ ಇಲ್ಲ, ಇಟ್ ಇಸ್ ಓಕೆ ಅಂದ್ರೆ ಅದನ್ನ ಕಾಡಿಗೆ ರಿಲೀಸ್ ಮಾಡೋದು ಬೆಟ್ರು. ಎಲ್ಲಿ ಅದ್ರದ್ದು ಹರ್ಡ್ ಇದೆಯೋ ಅಲ್ಲಿ ಇರ್ಬೋದು. ಈಗ ನೋಡಿ, ಮೊನ್ನೆ ನಿಮ್ಗೆ ಗೊತ್ತಿದ್ದು ಹೋದ ವಾರನೇ 10 days ಬ್ಯಾಕ್ ಸಂಡೇ ಬಿಫೋರ್ ಲಾಸ್ಟ್ 2 ಆನೆ ಇದ್ರೊಳಗೆ ಮುಳುಗ್ಬಿಟ್ಟಿತ್ತು ನೀರೊಳಗೆ. ಇದ್ರೊಳಗೆ ವೀಡ್ಸ್ ಸಿಕ್ಕಾಕೊಂಡು ಬರಕ್ ಆಗ್ಲಿಲ್ಲ. ಇದು ಕನಕಪುರದ ಹತ್ರ ಆಗಿದ್ದು. ಓಕೆ, ಈಗ ಜೋಸೆಫ್ ಸರ್, ಈಗ ಆನೆ ಕಾರಿಡಾರ್ ವಿಚಾರನ ನಾವು ಮಾತಾಡ್ತಾ ಇದ್ವಿ. ಬಜೆಟ್ ನಲ್ಲಿ ಆನೆ ಕಾರಿಡಾರ್ಗೆ ಅಂತಾನೆ ಕೋಟಿ ಕೋಟಿ ದುಡ್ಡು ಮೀಸಲಿಡ್ತಾರೆ. ಆದ್ರೆ ಕಾರಿಡಾರ್ ವಿಚಾರವಾಗಿ ನಿರ್ಲಕ್ಷ್ಯವೇ ಕೇಳಿ ಬರುತ್ತೆ ಮತ್ತೆ ಮತ್ತೆ. ಯಾಕೆ ಹಿಂಗೆ ಅಂತ? ಅದೇ ಸರ್, ಈಗ ಕಾರಿಡಾರ್ ಒಂದು, ಎರಡನೇದಾಗೆ ಫೆನ್ಸ್ ಮಾಡ್ಕೊಂಡ್ ಬರ್ತಾವ್ರೆ. ಏನಂತಾರೆ, ರೈಲ್ವೆ ಫೆನ್ಸ್ ಬ್ಯಾರಿಕೇಡ್ ಹಾಕೊಂಡ್ ಬರ್ತಿದ್ದಾರೆ, ಆನೆ ದಾಟಬಾರ್ದು ಅಂದ್ಬಿಟ್ಟು. ಓಕೆ, ಅದೊಂದು ಮಾಡ್ಕೊಂಡ್ ಬರ್ತಿದ್ದಾರೆ. ಕಾರಿಡಾರ್ಗೆ ಏನಾಗ್ತಿದೆ ಅಂದ್ರೆ ನಿಮ್ಗೆ ಯು ನೀಡ್ ಲಾಟ್ಸ್ ಆಫ್ ಮನಿ, ಸಿಕ್ಕಾಪಟ್ಟೆ ದುಡ್ಡು ಬೇಕು ಕಾರಿಡಾರ್ ಕವರ್ ಮಾಡ್ಬೇಕಂದ್ರೆ. ಅದಕ್ಕೆ ಇವ್ರ ಹತ್ರ ಬಜೆಟ್ ಇಲ್ಲ. ಆಮೇಲೆ ನಾವು ನಿಮ್ಗೆ ನಿಜ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದೊಳಗೆ ಅನ್ಫಾರ್ಚುನೇಟ್ ಆಗಿ ನಮ್ಮ ರಾಜ್ಯದೊಳಗಿಲ್ಲ, ನಮ್ಮ ದೇಶದೊಳಗೆ ಎನ್ವೈರನ್ಮೆಂಟ್ ಅಂದ್ರೆ ಅದಕ್ಕೆ ಇದೇ ಕೊಡಲ್ಲ. ಫಾರೆಸ್ಟ್ ವೈಲ್ಡ್ ಲೈಫ್ಗೆ ಅದು ದುಡ್ಡೇ ಕೊಡಲ್ಲ. ಎಲ್ಲೋ 1-2% ಕೊಡ್ತಾರೆ ಬಜೆಟ್ ಒಳಗೆ. ಸೊ ಬಜೆಟ್ ಅಲೋಕೇಶನ್ ಇಸ್ ವೆರಿ ವೆರಿ ನೆಗ್ಲಿಜಿಬಲ್. ಈಗ ನಮ್ಮ ಬಜೆಟ್ ಅಲೋಕೇಶನ್ ಇಲ್ಲ ಅಂದಿದ್ಗೆ ನಮಗೆ ಸಿಬ್ಬಂದಿ ಇಲ್ಲ. ನಾಗರೊಳಗೆ 70% ಸಿಬ್ಬಂದಿ ಕಮ್ಮಿ ಇದ್ದಾರೆ, ಬಂದೀಪುರ 40% ಕಮ್ಮಿ ಇದ್ದಾರೆ, BRT ಬಂದ್ರೆ ಅಲ್ಲೂ 40% ಕಮ್ಮಿ ಇದ್ದಾರೆ, MMLs ಬಂದ್ರೆ ಅದು 60% ಕಡಿಮೆ ಇದ್ದಾರೆ ಸಿಬ್ಬಂದಿ. ಬಜೆಟ್ ಇಲ್ಲ, ದುಡ್ಡು ಇಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ವಲ್ಲ. ಸೊ ಎಲ್ಲೋ ಒಂದ್ ಕಡೆ ಬಜೆಟ್ ರೇಸ್ ಮಾಡ್ಬೇಕು, ಅಲೋಕೇಶನ್ ಜಾಸ್ತಿ ಆಗ್ಬೇಕು ವನ್ಯಜೀವಿಗೆ, ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಇದು ಮಾಡ್ಬೇಕು. ಬಟ್ ಇದು ಆಗ್ತಾ ಇಲ್ಲ, ಬಹಳ ನಿಗ್ಲೆಕ್ಟ್ ಮಾಡ್ತಾರೆ. ಏನ್ ನಾವೆಲ್ಲ ಅದರಿಂದಾನೇ ಬದುಕೋತಿರೋದು. ಓಕೆ, ಫೈನ್. ಥ್ಯಾಂಕ್ ಯು ಜೋಸೆಫ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಈಗ ಪಶು ವೈದ್ಯರಾಗಿರುವಂತಹ ಡಾಕ್ಟರ್ ನಾಗರಾಜ್ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ.
ಸರ್ ಏನೆಲ್ಲ ಆಯ್ತು ಸರ್, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆನೆನ ರಕ್ಷಣೆ ಮಾಡೋದು? ಇಲ್ಲ ನಾನಿಲ್ಲ ಅಲ್ಲಿ ಈಗ ವರ್ಕ್ ಮಾಡ್ತಾ ಇಲ್ಲ, ವೈಲ್ಡ್ ಲೈಫಲ್ಲಿ ಇಲ್ಲ. ಹಾ, ಸೊ ಹಾಗಾಗಿ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಓಕೆ ಸರ್ ಆಯ್ತು. ಈಗ ಈ ತರ ಪರಿಸ್ಥಿತಿ ಇದ್ದಾಗ ಎಷ್ಟೆಲ್ಲ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಿ? ಅಲ್ಲ, ಕಂಪ್ಲೀಟ್ ವೈಲ್ಡ್ ಲೈಫ್ ಅಂದ್ರೇನೆ ಚಾಲೆಂಜಿಂಗು. ಅದರಲ್ಲೂ ಇದು ಒಂಟಿ ಪಾಪ ತಾಯಿಯಿಂದನ ಅಥವಾ ಅದರ ಹರಡಿಂದನೋ ಸಪ್ರೇಟ್ ಆಗಿ ಬಂದಿರ್ತದೆ. ಎಲ್ಲ ದಾರಿ ತಪ್ಪಿ ಅದು ಪಾಪ ನೀರು ಕುಡಿಲಿಕ್ಕೋ ಏನಕ್ಕೋ ಹೋಗಿ ಅಲ್ಲಿ ಸೊ ಹೊರಟೋಗಿರ್ಬೋದು. ಅದು ಈಗ ಅದು ದಿಕ್ಕು ದಪ್ಪದಂಗೆ ಆಗಿರ್ತದೆ. ಜೊತೆಗೆ ಒಂಟಿತನ, ಅದು ಜನಗಳ ಜೊತೆ ಅದು ನೋಡಿರಲ್ಲ, ಜನಗಳ ಸಂಪರ್ಕನೇ ಇರಲ್ಲ ಅವಕ್ಕೆ. ಕರೆಕ್ಟ್. ಸೊ ಹಾಗಾಗಿ ಅದ್ರ ಬಿಹೇವಿಯರ್ ಸ್ವಲ್ಪ ಅದು ನಾವು ಎಚ್ಚರವಾದ ನಂತರ ಯಾವ ತರ ಬಿಹೇವ್ ಮಾಡುತ್ತೆ ನೋಡ್ಬೇಕು ಅದನ್ನ. ಸರ್ ಅದು ಎಚ್ಚರ ಆಗೋದಕ್ಕೆ ಲೇಟ್ ಆಗತ್ತಾ? ಎರಡೆರಡು ಸಾರಿ ಅರವಳಿಕೆ ಮದ್ದು ನೀಡಿದ್ದಾರೆ, ಏನ್ ತೊಂದರೆ ಇಲ್ಲ. ಅದು ಅರವಳಿಕೆ ಔಷಧಿ ಡ್ರಗ್ ಎಫೆಕ್ಟ್ ಅದನ್ನ ಕಂಪ್ಲೀಟ್ ತೆಗಿಲಿಕ್ಕೆ ನಮ್ಮಲ್ಲಿ ಸಪರೇಟ್ ರಿವರ್ಸಲ್ ಡ್ರಗ್ಸ್ ಅಂತ ಬರ್ತವೆ. ಆ ಡ್ರಗ್ಸ್ ನ ಇಂಜೆಕ್ಟ್ ಮಾಡಿದ್ರೆ ಒಂದು 5 ರಿಂದ 10 ನಿಮಿಷಕ್ಕೇನೆ ಮರಿ ಎದ್ ನಿಲ್ಲುತ್ತೆ. ನಂತರದಲ್ಲಿ ಅದರ ಆಕ್ಟಿವ್ನೆಸ್ ನೋಡಿ ನಂತರ ಮುಂದುವರಿತಾರೆ. ಅಲ್ಲಿ ಸ್ಥಳೀಯ ಡಾಕ್ಟರ್ ಯಾರು ನೋಡ್ತಾ ಇರ್ತಾರೆ. ಆನೆ ತುಂಬಾ ಸುಸ್ತಾಗಿದ್ರೆ ಅದಕ್ಕೆ ಏನಾರ ಡ್ರಿಪ್ಸ್ ಬೇಕು ಅಂದ್ರೆ ಡ್ರಿಪ್ ಹಾಕ್ತಾರೆ. ಇಲ್ಲ ಆಕ್ಟಿವ್ ಆಗಿಲ್ಲ, ಊಟ ತಿನ್ಲಿಕ್ಕೆ ಇಷ್ಟಪಡ್ತಾ ಇದೆ, ಒಂದಷ್ಟು ಕಬ್ಬು ಕೊಟ್ಟೋ ತಿಂತು, ಒಂದಷ್ಟು ಬೆಲ್ಲ ಕೊಟ್ಟೋ ತಿಂತು ಅಂತ ಅಂದ್ರೆ ಫರ್ದರ್ ರಾಗಿ ಮುದ್ದೆನೋ ಮತ್ತೊಂದು ಏನೋ ಕೊಡ್ಲಿಕ್ಕೆ ಅದು ತಿನ್ಲಿಕ್ಕೆ ತಯಾರಿದೆ ಅಂದ್ರೆ ತೊಂದರೆ ಇಲ್ಲ, ಆಕ್ಟಿವ್ ಬೇಗ ರಿಕವರ್ ಆಗಿ ಅದು ಸರಿ ಹೋಗ್ಬಿಡ್ತದೆ. ಸರ್ ಆಮೇಲೆ ಇನ್ನೊಂದು 3-4 ದಿನ ಆಗೈತಂತೆ ಸರ್ ಇದು ನಾಲೆಯಲ್ಲಿ ಸಿಕ್ಕಾಕೊಂಡು. ಈಗ ಅದಕ್ಕೆ ಆಹಾರದ ಕತೆ ಏನು? ವೀಕ್ ಆಗಿರುತ್ತೆ ಆನೆ. ಈಗ ಅದು ಸಿಕ್ಕ ಮೇಲೆ ಈಗ ಯಶಸ್ವಿಯಾಗಿ ಮೇಲ್ಗಡೆ ಎತ್ತಿದ್ದಾರೆ, ಅದಕ್ಕೆ ಪ್ರಜ್ಞೆ ಬಂದ ಮೇಲೆ ಈಗ ಸಹಜವಾಗಿ ಮೊದಲಿನ ತರ ಓಡಾಡೋದಕ್ಕೆ ಮಾಡೋದಕ್ಕೆ ಸ್ವಲ್ಪ ಇಟ್ ಟೇಕ್ ಸಮ್ ಟೈಮ್ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲ, ಅದು ಪ್ರಜ್ಞೆ ಬಂದ ಮೇಲೆ ಅದ್ರ ಬಿಹೇವಿಯರ್ ಮೇಲೆ ಡಿಸೈಡ್ ಮಾಡ್ಬೋದು ನಾವು. ಆ ಪ್ರಜ್ಞೆ ಬಂದ ತಕ್ಷಣ ಅದು ಎದ್ದು ಆಕ್ಟಿವ್ ಆಗಿ ಸ್ವಲ್ಪ ಓಡಾಡ್ತದೆ ಅಂದ್ರೆ ಸಮಸ್ಯೆ ಇಲ್ಲ. ಅದಕ್ಕೆ ಏನಾರ ಒಂದಷ್ಟು ಫುಡ್ ಕೊಡ್ತೀವಿ, ತಿಂತಾ ಇದೆ ಅಂತಂದ್ರೆ ಸಮಸ್ಯೆ ಇಲ್ಲ. ಇಲ್ಲ ಅಂತಂದ್ರೆ ಡ್ರಿಪ್ ಮೂಲಕ ಅಂದ್ರೆ ಬಾಡಿಗೆ ಗ್ಲೂಕೋಸ್ ಬಾಟ್ಲು ಮತ್ತೊಂದು ಸ್ವಲ್ಪ ಹಾಕಿ ಅದಕ್ಕೆ ಏನ್ ಬೇಕೋ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಸರ್ ಈಗ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾವು, ಆನೆಗೆ ಫಂಗಸ್ ಚಾನ್ಸಸ್ ಎಷ್ಟ್ರ ಮಟ್ಟಿಗೆ ಇರುತ್ತೆ? ಈಗ ಈ ಸಿಕ್ಕಾಕೊಂಡ ಆನೆ ಇದೆಯಲ್ಲ, ಈ ಸೊಂಡಿಲ್ ಹತ್ರ ಏನೋ ಫಂಗಸ್ ಇನ್ಫೆಕ್ಷನ್ ಏನೋ ಆಗಿದೆ ಅಂತ ಕೇಳ್ಪಟ್ವಿ. ಅದು ಬೇರೆ ತರನ ಏನ್ ಸರ್ ಅದು? ತಪ್ಪು ಅದು ನೀರೊಳಗಡೆ 3-4 ಡೇಸ್ ಇದ್ದಾಗ ನಮ್ ಕಾಲು ನಾವೇ 3-4 ದಿವಸ ಇದ್ರು ನಮಗೂ ವೈಟ್ ಕಲರ್ ಕಾಣ್ತವೆ. ಹಂಗಂತೇಳಿ ಫಂಗಸ್ ಅಲ್ಲ ಅದು. ಅದ್ ನೀರಿಂದ ಈಚೆಗೆ ಬಂದ್ಮೇಲೆ ಒಂದು 2-3 ಡೇಸ್ ಎಲ್ಲ ರೆಡಿ ಆಗ್ಬಿಡ್ತದೆ ಅದು. ಓಕೆ ಓಕೆ ಓಕೆ. ಏನ್ ಸಮಸ್ಯೆ ಆಗಲ್ಲ. ಅಂದು ಬೇಕು ಅಂದ್ರೆ ಲೋಕಲ್ ಅಪ್ಲಿಕೇಶನ್ ಮೇಲಕ್ಕೆ ಬೇಕಾದಂತ ಒಂದಷ್ಟು ಏನಾರು ಅದಕ್ಕೆ ಅಪ್ಲಿಕೇಶನ್ ಔಷಧಿ ಬೇಕು ಅಂದ್ರೆ ಸಿಂಪಡಿಸ್ತಾರೆ. ಈ ಮೆಡಿಕಲ್ ಟರ್ಮ್ ಅಲ್ಲಿ ಅದನ್ನ ಯಾವ ತರ ಇನ್ಫೆಕ್ಷನ್ ಅಂತ ಕರೀತಾರೆ ಸರ್? ಇಲ್ಲ, ಅದು ಇನ್ಫೆಕ್ಷನ್ ಅಂತ ಹೆಂಗ್ ಡಿಸೈಡ್ ಮಾಡ್ತೀರಿ? ಅದು ನೀರಲ್ಲಿದ್ದಾಗ ಕಲರ್ ಇದಾಗತ್ತೆ. ಓಕೆ. ಸೊ ಅದೇನು ಇನ್ಫೆಕ್ಷನ್ ಅಲ್ಲ ಅದು. ಸೊ ಸಮಸ್ಯೆ ಆಗಲ್ಲ ಅದು. ಸೊ ಈಗ ಅದ್ರ ನಾರ್ಮಲ್ ಬಿಹೇವಿಯರ್ ಇತ್ತು ಅಂತಂದ್ರೆ ಎಚ್ಚರ ಬಂದ ಮೇಲೆ ಅದನ್ನ ಕಾಡಿಗೆ ಬಿಡುವಂತ ಕೆಲಸ ಆಗುತ್ತಾ, ಏನಾಗುತ್ತೆ? ಅದೇ ಅದನ್ನ ಐಆರ್ ಆಫೀಸರ್ಸ್ ಯಾವ ತರ ಡಿಸಿಷನ್ ಹೇಳ್ತಾರೆ, ಡಾಕ್ಟರ್ ಒಪಿನಿಯನ್ ಯಾವ ತರ ಕೊಡ್ತಾರೆ ಐಆರ್ ಆಫೀಸರ್ಸ್ಗೆ, ಅವರು ಡಿಸಿಷನ್ ಹೇಳ್ತಾರೆ. ಇಲ್ಲ ಕ್ಯಾಂಪ್ ಎಲಿಫೆಂಟ್ಸ್ ಜೊತೆನೆ ಶಿಫ್ಟ್ ಮಾಡ್ಕೊಳ್ಳಿ, ಕ್ಯಾಂಪ್ಗೆ ತಗೊಬನ್ನಿ ಅಂದ್ರೆ ಕ್ಯಾಂಪ್ಗೆ ತಗೊಂಡು ಹೋಗ್ಬೇಕಾಗತ್ತೆ. ಇಲ್ಲ ತುಂಬಾ ಆಕ್ಟಿವ್ ಆಗಿದೆ ಸರ್ ಇದು ಅಂತ ಅಂದ್ರೆ